ಸಾರ್ವಜನಿಕರಿಗೂ ಹಿರಿಯರಿಗೂ ಕಿರಿಯರಿಗೂ ನಮ್ಮ ಕಿತ್ತೂರು ಪೊಲೀಸ್ ಠಾಣೆ ವತಿಯಿಂದ ನಾವು ಹಮ್ಮಿಕೊಂಡಂತಹ ಪೊಲೀಸ್ 2025 ಒಂದು ಕಾರ್ಯಕ್ರಮದ ಪ್ರಯುಕ್ತ ನಿಮ್ಮ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಮಗೆಲ್ಲರಿಗೂ ಸ್ವಾಗತ. ನೋಡಿ, ಮನೆ ಮನೆಗೆ ಪೊಲೀಸ್. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಜನಸ್ನೇಹಿ ಪೊಲೀಸ್ ಅಂತೇಳಿ ಮಾಡಿದ್ರು. ಅಂದರೆ ಜನರ ಜೊತೆ ಪೊಲೀಸರು ಹೆಂಗಿರ್ತಾರಪ್ಪ, ಮಾಹಿತಿ ಹೆಂಗೆ ತಗೋತಾರ, ಅದೇ ಮತ್ತೆ ಪೊಲೀಸ್ ಅದೇ ರೀತಿಯಾಗಿ ಮನೆ ಮನೆಗೆ ಒಂದು 50 ಕುಟುಂಬ 50 ಮನೆಯವ ಅಲ್ಲ. ಆ 50 ಮನೆಗೆ ಏನು ಮಾಡ್ತೀವಿ ಅಂದ್ರೆ ನಾವು ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಅಲ್ಲೊಬ್ಬರು ಮುಖಂಡರಿಗೆ ನಾವು ಆಯ್ಕೆ ಮಾಡ್ಕೊಂಡು ಅಡ್ಮಿನ್ ಮಾಡ್ಕೊಂಡು ಏನು ಮಾಡ್ತೀವಪ್ಪ ಅಂದ್ರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ತಡೆಯೋಕ್ಕೋಸ್ಕರ ನಿಮ್ಮ ನೆರವು ಬೇಕು. ಸ್ಥಳೀಯವಾಗಿ ಮನೆ ಮನೆಗೆ ನಾವೆಲ್ಲ ಮನೆ ಮನೆಗೆ ನಮ್ಮ ಠಾಣೆ ನಂಬರು, ಬೀಟ್ ಪೊಲೀಸ್ ನಂಬರು 112, ನಮ್ಮ ತುರ್ತು ವಾಹನ ಸಂಖ್ಯೆ 112, ಆ ಒಂದು 112 ನಂಬರ್ ಕೊಡ್ತೀವಿ. ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಬರಲಿ, ಯಾವುದೇ ಏನಂತಾರ ಏನಾದರೂ ಘಟನೆಗಳಾಗ್ತಿದ್ವು ಅನ್ನೋದಕ್ಕಿಂತ ಮುಂಚೆನೇ ನಮ್ಗೆ ನೀವು ಮಾಹಿತಿ ಕೊಡಬೇಕು. ಇದು ಯಾಕೆ ಮಾಡಿದಾರಪ್ಪ ಅಂದ್ರೆ ಮನೆ ಮನೆಗೆ ಪೊಲೀಸ್ ಅಂದರೆ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ಆ ಒಂದು ಸಮಸ್ಯೆ ಏನಾಗಿರ್ತದಪ್ಪ ಅಂದ್ರೆ ದೊಡ್ಡ ಮಟ್ಟಕ್ಕೆ ಹೋಗಬಾರ್ದು. ಈಗ ನಾವು ನೋಡಿ, ಮನೆ ಮನೆಗೆ ಪೊಲೀಸ್ ಅಂದ್ರೆ ಮನೆ ಮನೆಗೆ ವಿಸಿಟ್ ಕೊಟ್ಟು ನಿಮ್ಮ ಸಮಸ್ಯೆ ಏನು, ಗ್ರಾಮದಲ್ಲಿ ಏನಾದರೂ ನಿಮ್ಮ ತೊಂದರೆ ಇಲ್ಲ ಅಥವಾ ಯಾವುದರ ಜಾತಿ ಮಧ್ಯೆ ವೈಮಾನಿಕ ಅದಾವ, ಯಾವುದೇ ಸಿವಿಲ್ ವಾದ್ಯಗಳದಾವ, ಅಥವಾ ನಿಮ್ಮ ಊರಿಗೆ ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಬಂದಾರ, ಅಥವಾ ನಿಮ್ಮ ಊರಲ್ಲಿ ಏನಾದರೂ ನೆರೆ ಹಾವಳಿ ಅದ, ನೀರು ಬರ್ತಾ ಇರ್ತಾವೆ ನಾವು ಕೃಷ್ಣಾ ನದಿ ದಂಡೆಯಲ್ಲಿ. ಅದೇ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂದ್ರೆ ನೋಡಿ, ಮೊಬೈಲ್ ಈಗ ಇತ್ತೀಚಿನ ದಿನಗಳಂತೂ ಸೈಬರ್ ಕ್ರೈಮ್ ಭಾಳ ಆಗ್ತದೆ. ನಿಮ್ಮ ಮೊಬೈಲ್ಗೆ ಒಂದು OTP ಬರ್ತದೆ, ಅಥವಾ ನೀವು ಫೋನ್ ಹಚ್ತಾರೆ, ಫೋನ್ ಹಚ್ಚಿ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮೆಲ್ಲ ಮಾಹಿತಿ ಕೇಳ್ತಾರೆ. ನಿಮ್ಗೆ PM ಕಿಸಾನ್ ಯೋಜನೆ ಅಡಿಯಲ್ಲಿ 2 ಲಕ್ಷ ರೂಪಾಯಿ ಬಂದದ, CM ಗ್ಯಾರಂಟಿ ಯೋಜನೆಯಲ್ಲಿ 50,000 ರೂಪಾಯಿ ಅಂತೇಳಿ ನೀವು ಹೊರತು ಬಿಡ್ತಾರೆ. ನೀವು ಒಂದು 5,000 ರೂಪಾಯಿ ಹಾಕ್ತಾ ಫಸ್ಟ್ ಅವರು ಹಾಕಿ ನಿಮ್ಮೆಲ್ಲ ಮಾಹಿತಿ ತೊಗೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಎಷ್ಟು ಅಮೌಂಟ್ ಅದಾವ ಎಲ್ಲಿ ನಿಮ್ಮ ಅಕೌಂಟ್ನಾಗ ಅವೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಯಾರು ಸೈಬರ್ ಅಂತ ಎಲ್ಲೋ ಇದ್ದಿರ್ತಾರೆ ಅವ್ರಿಗೆ ನಾವು ಹುಡುಕಾಡ್ಕೋಬೇಕು. ಎಲ್ಲೋ ಬಿಹಾರ ಇರ್ತಾರ, ಅದು ಏನು ಮಾಡಿರ್ತಾರೆ ಅಕೌಂಟಪ್ಪ ಅಂದ್ರೆ ಯಾವುದೋ ಸತ್ತೋದು ಅಕೌಂಟ್ ತೊಗೊಂಡು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಥರ ಎಲ್ಲ ಮೋಸ ಮಾಡ್ತಾರೆ. ಇಂಥವೆಲ್ಲ ಮೋಸ ವಂಚನೆಗೆ ನಾವು ಬಲಿಯಾಗಬಾರ್ದು. ನಮ್ಮ ಯುವಕರು ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಸುಮಾರು ನಾವು ನೋಡ್ತಾ ಇದ್ದೀವಿ. ಹೆಂಗೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಮಗೆಲ್ಲ ಫೇಸ್ಬುಕ್ ID ಫ್ರೆಂಡ್ ಆಗಿಬಿಡ್ತಾರೆ. ಫ್ರೆಂಡ್ ಆಗಿ ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಯುವಕರಿಗೆ ವಂಚಿಸ್ತಾರೆ. ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಫ್ರೆಂಡ್ ಆಗ್ಬೇಕಾದ್ರೆ ನಮ್ಮ ನಮ್ಮ ಫೇಸ್ಬುಕ್ನಾಗ ನಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೂ ಫ್ರೆಂಡ್ ಆಗಿರ್ತಾವೆ. ಹಾಗೆ ಒಂದು ಯಾವುದೋ ಒಂದು ಹುಡುಗಿ ಏನು ಮಾಡ್ತಾರೆ ಹಾಯ್ ಅಂತೇಳಿ ಮೆಸೇಜ್ ಮಾಡಿರ್ತಾವೆ ಹುಡುಗರಿಗೆ. ಮಾಡಿಬಿಟ್ಲೆ ಏನಾಗ್ತಪ್ಪ ಅಂದ್ರೆ ಈ ಕಡೆ ಹುಡುಗಿ ಏನು ಮಾಡ್ತಾನೆ, ಇವನು ಹಾಯ್ ಅಂತ ಮಾಡ್ತಾನೆ. ಈಗ ನೋಡೋಕೆ ಬೆಳ್ಳಗೆ ಸ್ಮಾರ್ಟಾಗಿರ್ತಾಳೆ. ಅವಾಗ ಏನು ಮಾಡ್ತಾನಪ್ಪ ಅಂದ್ರೆ ಯಾವುದು ಆನ್ಲೈನ್ ಸೆಕ್ಸ್ ಅಂತ ಕಳಿಸ್ಬಿಟ್ಟು ಒಂದು 4-5 ದಿನ. ಅವಾಗ ಏನು ಮಾಡ್ತಾರೆ ಹುಡುಗ ಏನು ಮಾಡ್ತಾರೆ, ಹಾಂ ಓಕೆ ಅಂದ್ಬಿಡ್ತಾನೆ. ಓಕೆ ಅಂತ ಕೇಸಿಲ್ಲ ಹಾಕಿ ಏನು ಮಾಡ್ತಾರಪ್ಪ ಅಂದ್ರೆ ಯಾಕಂದ್ರೆ ಮೊನ್ನೆ ಘಟನೆ ಆಗಿದೆ ಇದೊಂದು. ಆ ವಿಡಿಯೋ ಕಾಲ್ ಮಾಡಿ ಕೇಸ್ ಏನು ಮಾಡ್ತಾಳೆ, ಅವ್ನು ಬಟ್ಟೆ ಉಚ್ಚಿಸ್ತಾಳ, ಪ್ಯಾಂಟ್ ಉಚ್ಚಿಸ್ತಾಳ, ಬಟ್ಟೆ ಉಚ್ಚಿಸ್ತಾಳ, ಎಲ್ಲ ಮಾಡಿ ಹಿಂಗೆ ಮಾಡಂತ ಹೇಳ್ತಾಳೆ. ಹಿಂಗೆ ಬೆಳಕಾಕಿ ಸ್ಕ್ರೀನ್ ರಿಕಾರ್ಡ್ ಮಾಡ್ಕೊಂಡಿರ್ತಾವೆ, ವಿಡಿಯೋ ರಿಕಾರ್ಡ್ ಮಾಡ್ಕೊಂಡು ರಿಪೀಟ್ ಹಾಕಿಬಿಡ್ತಾವೆ. ಒಂದು ವೇಳೆ ನೀ ಏನಾದರೂ ನನಗೆ 50,000 ರೂಪಾಯಿ ಕೊಡಲಿಲ್ಲಪ್ಪ ಅಂದ್ರೆ ನೀವು ಯೂಟ್ಯೂಬ್ನ ಹಾಕ್ತೀನಿ, ನಿಮ್ಮ ಫೇಸ್ಬುಕ್ಕಿಗೆ ಟ್ಯಾಗ್ ಮಾಡ್ತೀನಿ, ಇನ್ಸ್ಟಾಗ್ರಾಮ್, ವಾಟ್ಸಪ್, ಆನ್ಲೈನ್ ಎಲ್ಲ ನಿನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವು ವಾರ ಏನು ಮಾಡ್ತಾನೆ ರೊಕ್ಕ ಹಾಕ್ತೀನಿ. ಅಂದರೆ ಇಂಥ ವಂಚನೆ ಮಾಡೋರು ಅದರ, ಇದರಿಂದ ನಾವು ಜಾಗೃತರಾಗಿರ್ಬೇಕು.